1,35,000 ಲೀಡ್ ತಗೊಂಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಶ್ರೀವತ್ಸವ್ ಅವರೇ. KR ಕಾನ್ಸ್ಟಿಟ್ಯೂನ್ಸಿ ಸಾರ್ವಭೌಮ ಶಾಸಕರು ಪಾಪ. ಮೂಡಾದ ಬಿಟ್ರೆ ಸತ್ಯ ಹರಿಶ್ಚಂದ್ರ ಅವರ ವಂಶಸ್ಥರು ಪಾಪ. ಆ ಮೂಡ ವಿಚಾರ ಬಿಟ್ರೆ ಸಿದ್ದರಾಮಯ್ಯನವ್ರನ್ನ ಬೈಯೋದು ಬಿಟ್ರೆ ಬೇರೆ ಏನು ನೀವು ಮಾಡ್ತಾ ಇಲ್ವಲ್ಲ. ದಯಮಾಡಿ ಹೇಳಿ, ಮೈಸೂರಿಗೆ ಏನು ಕೊಟ್ಟರು ಅಂತ ಹೇಳಿ. ಕೊಳ್ಳೇಗಾಲ ಕೇರಳ ನ್ಯಾಷನಲ್ ಹೈವೇ 766 ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರಿ. ಬೆಂಗಳೂರು ಅಂಡರ್ ಪಾಸ್ 60 ಕಿಲೋಮೀಟ್ರಿಗೆ 3,500 ಕೋಟಿ ಕೊಡ್ತೀವಿ ಅಂತ ಹೇಳ್ಕೊಂಡ್ರಿ. ಬಹಳ 147 ಕೋಟಿ ಜನರು ಏನು ಸಂತೋಷ ಪಡುವಂಥ ಬಜೆಟ್ ಅಂತಿದ್ದು. ಯಾರಿಗೆ ಸಂತೋಷ ಆಗಿದೆಯೋ ಗೊತ್ತಿಲ್ಲ. ನೆನ್ನೆ ಈ ವಿರೋಧ ಪಕ್ಷ ನಾಯಕರು ಇಬ್ಬರು ಜೋಕರ್ಸೆ, ಅಶೋಕು ಇನ್ಯಾರೋ ಪಾಪ ಛಲವಾದಿ ನಾರಾಯಣ ಸ್ವಾಮಿ ಇಲ್ಲಿ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿ ನಮ್ಮನ್ನೆಲ್ಲ ಬೈದು ಹೋಗಿದ್ದಾರೆ. ಇರಲಿ, ಅದೇನು ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ಹೇಳಿ ಸ್ವಾಮಿ. ನೀವು ರಾಜ್ಯಕ್ಕೆ ಏನು ಮಾಡಿದ್ದೀರಿ, ಏನು ಕೊಡುಗೆ, ಎಷ್ಟು ಕೊಟ್ರಿ, ಏನು ಎತ್ತ ಅನ್ನುವಂಥದ್ದು ಹೇಳಿ. 19 ಜನ ಗೆಲ್ಸಾರಲ್ಲ MP-ಗಳ್ನ ನಮ್ಮನ್ನು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಹೇಳಿ. ಆಮೇಲೆ ಹಣದುಬ್ಬರ, ರೆಪೋ ಜಾಸ್ತಿ ಆಗಿದ್ದು ರೂಪಾಯಿ ಬೆಲೆ ಕಮ್ಮಿ ಆಗಿಲ್ಲ, ಕುಸಿತ ಕಂಡಿದೆ. 87 ರೂಪಾಯಿ $1 ಎಗೇನ್ಸ್ಟ್ $1 US dollar. The amount of Indian rupees 87 rupees. 15 ರೂಪಾಯಿಗೆ ತರ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ ಯಾರೋ ಮಂಗಳೂರೊಬ್ಬರು ನಳಿನ್ ಕುಮಾರ್ ಕಟೀಲ್ ಅಂತ ಭಾಷಣ ಹೊಡಿತಿದ್ರು. ನಳಿನ್ ಕುಮಾರ್ ಕಟೀಲ್. ಆಮೇಲೆ ವಿದೇಶಿ ಬಂಡವಾಳ ಹೂಡಿಕೆ ಯಾರೂ ಬರ್ತಾ ಇಲ್ಲ. ಷೇರುಪೇಟೆ ಡೈಲಿ ಕುಣಿತಾ ಇದೆ. ಅಗತ್ಯ ಬೆಲೆಗಳ ನಿಯಂತ್ರಣ ಸಂಪೂರ್ಣವಾಗಿ ಕೇಂದ್ರ ವಿಫಲ ಆಗಿದೆ. ಹಣದುಬ್ಬರ ನೀವು ಲೆಕ್ಕ ಹಾಕಿದಷ್ಟು ದೊಡ್ಡ ಮಟ್ಟದಲ್ಲಿ. ಯುವಕರಿಗೆ ಉದ್ಯೋಗ ಸಂಪೂರ್ಣವಾಗಿ ಮುಳುಗೋಯ್ತು. ಯಾವ ಉದ್ಯೋಗವೂ ಇಲ್ಲ. ಅವ್ರ ಕನಸು ನುಚ್ಚು ನೂರಾಗೋಯ್ತು. ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ಕೃಷಿಕರಿಗೆ ಯಾವ ಬಡ್ಜೆಟ್ಟು ನೀವು ಕೊಡಲಿಲ್ಲ. ಫೈನಾನ್ಸ್ ಮಿನಿಸ್ಟ್ರು 4 ಇಂಜಿನ್ಸ್ ಬಡ್ಜೆಟ್ ಅಂತಾರೆ. ಒಂದು ಅಗ್ರಿಕಲ್ಚರಲ್ ಅಂದರು, ಇನ್ನೊಂದು MSME ಅಂದರು, ಮೂರನೇದು ಇನ್ವೆಸ್ಟ್ಮೆಂಟ್ ಅಂತ, ಇನ್ನೊಂದು ಎಕ್ಸ್ಪೋರ್ಟ್ಸ್. 4 ಇಂಜಿನ್ನು ಅಳಿ ತಪ್ಪಿ ಸುಮಾರು ದಿವಸ ಆಗೋದು. ಇಡೀ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ನ ಪ್ರೈವೇಟೈಸ್ ಮಾಡೋಕ್ಕೆ ಕೊಟ್ಟಿದ್ದೀರಿ. ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ನು ಪ್ರೈವೇಟ್ ಮಾಡ್ತೀರಿ. ಎಲ್ಲ ಇನ್ಶೂರೆನ್ಸ್ ಕಂಪ್ಲೀಟಾಗಿ 100% ಪ್ರೈವೇಟ್ ಮಾಡುವಂಥದ್ದು ಕೊಟ್ಟಿದ್ದೀರಿ. ಸ್ಮಾಲ್ ಸ್ಕೇಲ್, ಮೀಡಿಯಮ್ಮು ಮತ್ತು ಬಿಗ್ ಇಂಡಸ್ಟ್ರೀಸ್ಗೆ 5 ಪೈಸದ್ದು ಅನುಕೂಲ ಇಲ್ಲ. ಈ ವ್ಯವಸ್ಥೆ ನಿರ್ಮಾಣ ಆಗಿದೆ. ಆಮೇಲೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವರ್ಷಕ್ಕೆ ಅಂತ ನರೇಂದ್ರ ಮೋದಿ 2014ರಿಂದ ಭಜನೆ ಹೊಡೆದು, ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಮೂಲಕ ಅವ್ರ ಬಾಯಲ್ಲಿ 75 ಲಕ್ಷ ಉದ್ಯೋಗ ಸೃಷ್ಟಿ ಒಂದು ವರ್ಷಕ್ಕೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೀರಿ. 72 ಕೋಟಿ ಏನಾಯಿತು? ಆಯಿತು, 75 ಲಕ್ಷ ಆದರೂ ಕೊಡುವಂಥದ್ದಕ್ಕೆ ನಿಮ್ಮ ಯೋಗ್ಯತೆ ಇದೆಯಾ? ಎಲ್ಲರೂ ಪಕೋಡ ಮಾರೋದು ಸೇರಿ ಹೇಳ್ತಾ ಇದ್ದೀರಾ ನೀವು? ಪಾನಿಪುರಿ ಮಾರೋದು ಸೇರಿ ಹೇಳ್ತಾ ಇದ್ದೀರಾ? ಕೂಲಿ ನರೇಗಾ ಯೋಜನೆಯಲ್ಲಿ ಕೂಲಿ ಮಾಡೋದು ಸೇರಿ ಉದ್ಯೋಗ ಸೃಷ್ಟಿ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ನಾಚಿಕೆ ಆಗಬೇಕು. ಎಲ್ಲ ಝೊಮ್ಯಾಟೋಯಿಂದ ಪಾಪ ಎಲ್ಲ ಗ್ರಾಜ್ಯುಯೇಟ್ಸು, ಇಂಜಿನಿಯರಿಂಗ್ ಮುಗಿಸಿರೋರು ಡೈಲಿ ವರ್ಷಕ್ಕೆ 12 ಲಕ್ಷ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಹೊರಗಡೆ ಬರ್ತಾವ್ರೆ. 12 ಲಕ್ಷ. ಅದರಲ್ಲಿ ಎಷ್ಟು ಪರ್ಸೆಂಟೇಜು ಜನರಿಗೆ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಬಿಟ್ಬಿಡಿ, ನಾರ್ಮಲ್ ಗ್ರಾಜ್ಯುಯೇಟ್ಸ್ ಬೇರೆ, ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ ಅಂತ ದಯಮಾಡಿ ಹೇಳಿ. ಎಷ್ಟು ಜನಕ್ಕೆ ಸಿಗ್ತಾ ಇದೆ ಅಂತೇಳಿ. ಮೋದಿ ಸರ್ಕಾರ ಇಲ್ಲಿವರೆಗೂ ಬರೀ ಭಾಷಣದಲ್ಲಿ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಮಾಡಿದ್ರು. ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂದ್ರೆಲ್ಲ ಆಯ್ತಾ? ಇಡೀ ದೇಶದಲ್ಲಿ ಗುಡಿಸಲು ಮುಕ್ತ ಭಾರತ ಅಂದರು, ಆಯ್ತಾ? 2 ಕೋಟಿ ಉದ್ಯೋಗ ಅಂದರು, ಆಯ್ತಾ? 370 ಕಾಯ್ದೆ ಮೂಲಕ ವಿಶೇಷ ಸ್ಥಾನಮಾನ ಕೊಡ್ತೀವಿ ಜಮ್ಮು ಕಾಶ್ಮೀರಿಗೆ ಅಂದರು, ಆಯ್ತಾ? ಪ್ರತಿ ಮನೆಗೂ ಕರೆಂಟ್ ಕೊಡ್ತೀವಿ ಅಂದರು, ಆಯ್ತಾ? ಬರೀ ಭಾಷಣ, ಜನಗಳನ್ನ ದಿಕ್ಕು ತಪ್ಪಿಸುವಂಥದ್ದು ಅಷ್ಟೇ ಭಾಳ ಪ್ರಮುಖವಾಗಿ ಗುರಿಯಾಗಿಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಪ್ರಮುಖವಾಗಿ ಉಂಡೆ ನಾಮ ತೇದ್ಬಿಟ್ಟು ಹೊರಟೋದು. ಯಾವೊಬ್ಬ MP-ನೂ ಯಾವೊಬ್ಬ ಮಂತ್ರಿನೂ ಇಲ್ಲಿವರೆಗೂ ಉಸಿರು ಬಿಡುವಂಥ ಕೆಲಸವನ್ನು ಮಾಡಲಿಲ್ಲ. ನಿಮ್ಗೆ ನಿಜವಾಗಲೂ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದಿದ್ದರೆ ಬಜೆಟ್ ಪೂರ್ವವಾಗಿ 1 ತಿಂಗಳ ಹಿಂದೆನೇ ನೀವೆಲ್ಲ ಮಂತ್ರಿಗಳು, MP-ಗಳು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ರಾಜ್ಯಕ್ಕೆ ಏನಾಗಬೇಕು ಅಂತ ಒಂದು ಪಟ್ಟಿಯನ್ನು ತಗೊಂಡು
ಆಗುತ್ತೋ ಬಿಡುತ್ತೋ ಒಂದು ಅಟೆಂಪ್ಟ್, ಸಿನ್ಸಿಯರ್ ಅಟೆಂಪ್ಟ್ ಮಾಡುವಂಥ ಕೆಲಸವನ್ನು ನೀವು ಮಾಡಲೇ ಇಲ್ವಲ್ಲ. ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿ ವೆಲ್ಫೇರ್ ಆಫ್ ಪೀಪಲ್ ಆಫ್ ಕರ್ನಾಟಕ. ಬರೀ ಪಾಲಿಟಿಕ್ಸ್. ದಿನ ಬೆಳಗ್ಗಿದ್ರೆ ರಾಜ್ಯ ಸರ್ಕಾರನ ಬೈಯುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ. ಯಾವತ್ತಾದರೂ ಆ ತಮಿಳ್ನಾಡು ನೋಡಿ ಕಲೀರಿ, ಇತರ ರಾಜ್ಯ ನೋಡಿ ಕಲೀರಿ. ನೋಡಿ, ಅಭಿವೃದ್ಧಿ ಅಂತ ಬಂದರೆ ಎಲ್ಲರೂ ಒಂದು ಒಟ್ಟಾಗ್ತಾರೆ. ತಮಿಳ್ನಾಡಲ್ಲಿ DMK ADMK ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಒಟ್ಟಿಗೆ ಹೋಗಿ ಒಕ್ಕೊರಲಾಗಿ ಕೇಂದ್ರದ ಮುಂದೆ ಅವರ ವಾದವನ್ನು ಮಂಡನೆ ಮಾಡುವಂಥದ್ದು ನಾವು ಕಾಣ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಆ ಥರ ನಡೀತಾ ಇಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಜೆಂಡಾ. ಅದು ಬಿಟ್ಟರೆ ಬೇರೆ ಏನೂ ನಿಮ್ಮಲ್ಲಿಲ್ಲ. ಯಾವುದೋ ಮೂಢ ವಿಚಾರ, ಅದರಲ್ಲಿ ಒಂದೇ ಒಂದು ಪರ್ಸೆಂಟೇಜು ಸತ್ಯ ಇಲ್ಲದೆ ಇರುವಂಥ ಸಬ್ಜೆಕ್ಟ್ನ ತಗೊಂಡು ದಿನನಿತ್ಯ ಅದ್ರ ಬಗ್ಗೆ ಮಾತಾಡಿಕೊಂಡು ಜನರು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.